ನಾಟಕ ನಾಟಕ ಬೀದಿ ನಾಟಕ 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 ಬೀದಿ ನಾಟಕ 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 ಬೀದಿ ನಾಟಕ 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 ಬೀದಿ ನಾಟಕ. ಎಲ್ಲರಿಗೂ ನಮಸ್ಕಾರ. ನಾವು ಟೆಂಟ್ ಸಿನಿಮಾ ಅಭಿನಯ ಶಾಲೆಯಿಂದ ಬಂದಿದ್ದೇವೆ. ಈಗ ನಾವು ನಿಮ್ಮ ಮುಂದೆ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಈ ಬೀದಿ ನಾಟಕದ ಹೆಸರು ಪುಸ್ತಕಗಳನ್ನು ಓದಿರಿ. ಇದರ ರಚನೆ ಶಿವ ಮತ್ತು ನಿರ್ದೇಶನ ಮಿಶಾ. ಈಗ ನಿಮ್ಮ ಮುಂದೆ ಬೀದಿ ನಾಟಕ ಪುಸ್ತಕಗಳನ್ನು ಓದಿರಿ. ನಾವು ಕಳ್ಳರು, ನಾವು ಕಳ್ಳರು. ನಮಗೆ ಪೊಲೀಸರ ಭಯವಿಲ್ಲ, ಕೋರ್ಟ್ ಕಚೇರಿಗೆ ಹೆದರೋದಿಲ್ಲ. ಜಗತ್ತಿನ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತೇವೆ. ನಾವು ಲೂಟಿ ಮಾಡ್ತೇವೆ. ಬನ್ನಿ ಬನ್ನಿ, ಎಲ್ಲರೂ ನಮ್ಮ ಜೊತೆ ಬನ್ನಿ. ಎಲ್ಲ ಸಂಪತ್ತನ್ನು ಲೂಟಿ ಮಾಡುವ. ಸಂಪತ್ತು ಜಗತ್ತಿನ ಅತಿ ಹೆಚ್ಚು ಸಂಪತ್ತು ರಿಸರ್ವ್ ಬ್ಯಾಂಕ್ ನಲ್ಲಿದೆ. ನಿಮ್ಮ ಅಭಿಪ್ರಾಯ ತಪ್ಪು. ಅಂಬಾನಿ ಅದಾನಿ ಹತ್ರ ಇದೆ. ಹೌದೌದು, ಇಡೀ ನಮ್ಮ ದೇಶದ ಸಂಪತ್ತು ಅವ್ರ ಹತ್ತಿರನೇ ಇದೆ. ಆದ್ರೆ ಅದನ್ನ ಕದಿಯಕ್ಕಾಗಲ್ಲ, ಯಾಕಂದ್ರೆ ಅವರನ್ನು ಕಾಯುವ ಚೌಕಿದಾರ ತುಂಬಾ ಸ್ಟ್ರಿಕ್ಟ್. ಕದಿಯಕ್ಕಾಗದೇ ಇಲ್ಲ. ನಮ್ಮ ದೇಶದ ಸಂಪತ್ತು ವಿಧಾನಸೌಧದಲ್ಲಿದೆ, ಪಾರ್ಲಿಮೆಂಟ್ ನಲ್ಲಿದೆ. ರಾಜಕಾರಣಿ ಆದ್ರೆ ಯಾವುದೇ ಕಾನೂನಿನ ಭಯವಿಲ್ಲದೆ ದೇಶದ ಸಂಪತ್ತನ್ನ ಲೂಟಿ ಮಾಡಬಹುದು. ನಾವೆಲ್ಲರೂ ಶ್ರೀಮಂತರಾಗಬೇಕು. ಸಂಪತ್ತು ಎಲ್ಲಿದೆ ಎಂದು ದಯವಿಟ್ಟು ಹೇಳಿ. ನಿಮ್ಮ ಏರಿಯಾದಲ್ಲೇ ಇದೆ, ನಿಮ್ಮನೆಯ ಕಪಾಟಿನಲ್ಲಿದೆ. ನಾವು ಪ್ರತಿದಿನ ನಿಮ್ಮ ಏರಿಯಾದಲ್ಲೇ ಜಗತ್ತಿನ ಅತಿ ಹೆಚ್ಚು ಸಂಪತ್ತನ್ನ ಲೂಟಿ ಮಾಡ್ತಿರೋದು. ಮತ್ತೆ ನೋಡಕ್ ಒಂಥರ ತಿರ್ಬೋಕಿ ತರ ಇದೆ. ನಾವೆಷ್ಟೇ ಲೂಟಿ ಮಾಡಿದ್ರು ಖಾಲಿಯಾಗದ ಸಂಪತ್ತದು. ನಿಮ್ಗೂ ಬೇಕಾದ್ರೆ ನಮ್ ಜೊತೆ ಬನ್ನಿ. ಬೇಗ ಹೇಳ್ತಿರು, ಪೊಲೀಸರು ಬರಕ್ ಮುಂಚೆ ಲೂಟಿ ಮಾಡ್ಕೊಂಡ್ ಬರುವ. ಆ ಸಂಪತ್ತನ್ನ ಯಾರು ಬೇಕಾದ್ರೂ ಲೂಟಿ ಮಾಡ್ಬೋದು, ಯಾವ ಪೊಲೀಸರು ಏನು ಮಾಡಲ್ಲ. ಇರೋ ಬೇಜಾನ್ ತಲೆ ಕೆಡ್ಸ್ತಾ ಇದ್ಯಾ? ಬೇಗ ಹೇಳೋ, ಸಂಪತ್ತು ಎಲ್ಲಿದೆ ಅಂತ. ಆ ಸಂಪತ್ತು ನಿಮ್ಮ ಏರಿಯಾದಲ್ಲಿರೋ ಸಾರ್ವಜನಿಕ ಗ್ರಂಥಾಲಯದಲ್ಲಿದೆ. ನಿಮ್ಮನೆ ಕಪಾಟಿನಲ್ಲಿರೋ ಪುಸ್ತಕಗಳಲ್ಲಿದೆ. ಆ ಗ್ರಂಥಾಲಯ ನೋಡಕ್ ಬೂತ್ ಬಂಗ್ಲೆ ಇದ್ದಂಗಿದೆ. ಅಲ್ಲೊಂದ್ 4 ಜನ ಇವತ್ತೋ ನಾಳೆ ಸಾಯುವ ಮುದುಕರು ನ್ಯೂಸ್ ಪೇಪರ್ ಪುಸ್ತಕ ಓದ್ತಾ ಕೂತಿರ್ತಾರೆ. ಅಲ್ಲೇ ನಿನಗೆ ಧೂಳು ಹಿಡಿದ್ರು ಪುಸ್ತಕ ಬಿಟ್ರೆ ಒಂದ್ ತೆಂಗಿನ ಚಿಪ್ಪು ಸಿಗಲ್ಲ. ಅದೇ ನೀವು ಅನ್ಕೊಂಡಿರೋ ತಪ್ಪು. ಜಗತ್ತಿನ ಅತ್ಯಮೂಲ್ಯವಾದ ಆಸ್ತಿ ಅಂದ್ರೆ ಪುಸ್ತಕಗಳು ಹಾಗೂ ಅದರಲ್ಲಿರುವ ಜ್ಞಾನ, ತಿಳುವಳಿಕೆ. ನೀವು ಎಷ್ಟೇ ಹಣ, ಆಸ್ತಿ, ಕಾರು ಸಂಪಾದಿಸಬಹುದು, ಎಲ್ಲವೂ ಒಂದು ದಿನ ಖಾಲಿ ಆಗುತ್ತದೆ. ಆದ್ರೆ ನಾಲೆಜ್ ಯಾವತ್ತಿಗೂ ಖಾಲಿ ಆಗಲ್ಲ. ನೀವು ನಿಮ್ಮ ಮಕ್ಕಳಿಗೆ ಏನಾದ್ರೂ ಆಸ್ತಿ ಮಾಡ್ಬೇಕಂತ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗ್ರಂಥಾಲಯವನ್ನು ಮಾಡಿ. ಅದೇ ನೀವು ನಿಮ್ಮ ಮಕ್ಕಳಿಗೆ ಕೊಡುವ ಅತ್ಯಮೂಲ್ಯವಾದ ಆಸ್ತಿ. ನಿಮ್ಮ ಏರಿಯಾದಲ್ಲಿರೋ ಗ್ರಂಥಾಲಯಕ್ಕೆ ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕಳಿಸಿ. ಪುಸ್ತಕಗಳೇ ನಮ್ಮ ಆಸ್ತಿ, ಜ್ಞಾನವೇ ನಮ್ಮ ಸಂಪತ್ತು. ಪುಸ್ತಕಗಳೇ ನಮ್ಮ ಆಸ್ತಿ, ಜ್ಞಾನವೇ ನಮ್ಮ ಸಂಪತ್ತು. ಪುಸ್ತಕಗಳೇ ನಮ್ಮ ಆಸ್ತಿ, ಜ್ಞಾನವೇ ನಮ್ಮ ಸಂಪತ್ತು. ಕೇಳಿ ಕೇಳಿ ಬೆಂಗಳೂರಿನ ಮಹಾಜನಗಳೇ, ನಿಮ್ಮ ನೆಚ್ಚಿನ ನಾಯಕ, ಕಲಿಯುಗ ಕಂಠೀರವ, ಮುಂದಿನ ಮುಖ್ಯಮಂತ್ರಿ ಶ್ರೀ ಇಂದು ಕುಮಾರ್ ಅವರು ತಮ್ಮ 45ನೇ ಹುಟ್ಟು ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಕತೆ, ಕವನ, ಕಾದಂಬರಿ ಮತ್ತಿತರ ವಿಷಯಗಳ ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಕೇಳಿ ಕೇಳಿ ಬೆಂಗಳೂರಿನ ಮಹಾಜನಗಳೇ, ತಮ್ಮ ಅಭಿರುಚಿತಕ್ಕಾಗಿ ಒಂದು ಮನೆಗೆ 10 ಪುಸ್ತಕಗಳನ್ನು ನೀಡುತ್ತಿದ್ದಾರೆ. ಹಾಗಾಗಿ ತಮಗೆ ಯಾವ ಪುಸ್ತಕಗಳು ಬೇಕು ಎಂದು ತಮ್ಮ ಪುಸ್ತಕದ ಹೆಸರು ಮತ್ತು ತಮ್ಮ ಹೆಸರನ್ನು ಈ ಕೂಡಲೇ ನೋಂದಾಯಿಸಿ. ಇದು ಉಚಿತ, ನಿಮಗೆ ಪುಸ್ತಕ ಖಚಿತ. ಸರ್, ಏನೇನ್ ಫ್ರೀ ಆಗಿ ಕೊಡ್ತಿದ್ದೀರಾ? ಸೀರೆನಾ? ಸೀರಿಯಲ್ ಪುಸ್ತಕಗಳು. ಪುಸ್ತಕ ನೀನೇ ಮಾಡ್ಕೋ. ಈ ಕಾಲದಲ್ಲಿ ಪುಸ್ತಕ ಯಾರು ಓದ್ತಾರೆ? ನಮ್ ಏರಿಯಾ MLA ರವಿ ಅವರು ಮೊನ್ನೆ ತಮ್ಮ ಹುಟ್ಟುಹಬ್ಬಕ್ಕೆ ಕುಡಿಯಕ್ಕಷ್ಟು ಎಣ್ಣೆ, ಉಣ್ಣಕ್ಕಷ್ಟು ಬಾಡು ನಮ್ಮ ಹೆಂಗಸರಿಗೆ ಸೀರೆನು ಕೊಡ್ಸವ್ರೆ. ಅಷ್ಟೇ ಅಲ್ಲ, ನನ್ ಕರೆಕ್ಟ್ ಸೈಜಿನ ಕಾಚನ್ನು ಕೊಡ್ಸವ್ರೆ. MLA ರವಿ ಅಣ್ಣನ್ಗೆ ಸರ್, ಆ ಪುಸ್ತಕದಿಂದ ಏನ್ ಪ್ರಯೋಜನ ಇದೆ? ಸೆಕೆ ಆದ್ರೆ ಗಾಳಿ ಬೀಸ್ಕೋಬಹುದು, ಬಜ್ಜಿ ಬೋಂಡ ಕಟ್ಬೋದು, ಇಲ್ಲ ಅಂದ್ರೆ ಮಕ್ಳು ಅಂಡೋಡ್ಸ್ಬೋದು, ಅಷ್ಟೇ. ಸರ್, ಈ ಪುಸ್ತಕ ಕೊಡಬಹುದು. ನಮಗೆ ಅಕ್ಕಿನೋ ಕುಕ್ಕರ್
ನಮಸ್ಕಾರ ಸರ್. ನಾನು ಶಾಲೆಯಲ್ಲಿರೋ ಪುಸ್ತಕನೇ ಓದಿಲ್ಲ. ನೀವು ಕೊಡೋ ಪುಸ್ತಕನೆಲ್ಲ ನಾವು ಓದ್ತೀನ ಸರ್. ಎಣ್ಣೆ ಕೊಡ್ಸಿ ಸರ್. ಎಣ್ಣೆ ಕುಡಿದ್ರೆ ಸರಸ್ವತಿ ಎದ್ದು ಬಂದು ನನ್ನ ಮುಂದೆ ಗಿಟಾರ್ ಬಾರಿಸ್ತಾಳೆ ಸರ್. 90 ಅದು ಗಿಟಾರ್ ಅಲ್ಲ ಕಣ, ವೀಣೆ. ಕ್ವಾರ್ಟರ್ ಅದೆಲ್ಲ ನಮ್ಗೆ ಗೊತ್ತು. ಅದೆಲ್ಲ ನುಡ್ಸೋದು ಒಂದೇನೆ. ಪುಸ್ತಕನೂ ಬೇಡ, ಗಿಸ್ಕನೂ ಬೇಡ. ಬಾರ್ ಕ್ಲೋಸ್ ಆಯ್ತಾ, ನಡಿ ಹೋಗೋಣ. ಅಣ್ಣ ನಿಮಗೆ ಪುಸ್ತಕ ಬೇಕಾ? ಅಕ್ಕ ನಿಮಗೆ ಪುಸ್ತಕ ಬೇಕಾ? ಸರ್ ನನಗೆ ಕುವೆಂಪು ಅವರ ಪುಸ್ತಕ ಕೊಡಿ. ನಾನು ಕನ್ನಡದಲ್ಲಿ MA ಮಾಡ್ತಾ ಇದ್ದೀನಿ. ನಾನು ಕುವೆಂಪು ಅವ್ರ ತರದ್ದು ಒಟ್ಟಿ ಕವಿ ಆಗ್ಬೇಕು. ಸರ್ ನನಗೂ ಒಂದು ಪುಸ್ತಕ ಕೊಡಿ. ನಾನು IAS ಎಕ್ಸಾಮ್ ಬರಿತಾ ಇದ್ದೀನಿ. ತುಂಬಾ ಸಂತೋಷ. ಅಟ್ಲೀಸ್ಟ್ ನೀವಾದ್ರೂ ಬಂದ್ರಲ್ಲ, ನಿಮಗೆ ಪುಸ್ತಕ ಖಂಡಿತ ಸಿಗುತ್ತೆ. ನೋಡಿ, ಆ ಮಕ್ಕಳಿಗಿರೋಷ್ಟು ಬುದ್ಧಿ ನಿಮಗಿಲ್ಲ. ಓದು ಜ್ಞಾನದ ಪ್ರಮುಖ ಬಾಗಿಲು. ಓದುವುದರಿಂದ ವಿವಿಧ ಕ್ಷೇತ್ರಗಳ ಬಗ್ಗೆ ತಿಳಿಯಬಹುದು. ಪುಸ್ತಕಗಳು ನಿಮ್ಮ ಜೊತೆ ಶಾಶ್ವತವಾಗಿ ಇರುತ್ತದೆ. ಜ್ಞಾನಕ್ಕೆ ಸಾವೆಂಬುವುದೇ ಇಲ್ಲ. ಹಾಗಾಗಿ ದಯವಿಟ್ಟು ಪುಸ್ತಕಗಳನ್ನು ಕೊಂಡು ಓದಿ. ನಿಮ್ಮ ಸುತ್ತಮುತ್ತಲಿರುವವರಿಗೆ ಓದುವ ಅಭಿರುಚಿಯನ್ನು ಬೆಳೆಸಿ. ಪುಸ್ತಕಗಳನ್ನು ಓದಿರಿ. ಪುಸ್ತಕಗಳನ್ನು ಓದಿ. ಪುಸ್ತಕಗಳನ್ನು ಓದಿ. ಕೈಲಿದ್ರೆ ಮೊಬೈಲು, ಕೈಲಿದ್ರೆ ಮೊಬೈಲು. ಪುಸ್ತಕ ಬೋರೋ ಬೋರೋ. ಕೈಲಿದ್ರೆ ಮೊಬೈಲು. ಕೈಲಿದ್ರೆ ಮೊಬೈಲು. ಬೋರೋ ಬೋರೋ. ಪುಸ್ತಕ ಬೋರೋ ಬೋರೋ. ಮೊಬೈಲ್ ನಿನಗೆ ಸ್ಟೈಲು, ಪುಸ್ತಕ ಬೋರು ಬೋರು. ಇನ್ಮೇಲೆ ಕಾಲೇಜ್ ಯಾರು ಮೊಬೈಲ್ ತಗೊಂಡ್ರೆ ಡಿಬಾರ್ ಮಾಡ್ಬಿಡ್ತೀನಿ, ಹುಷಾರ್. ಸರ್, ಕಾಲೇಜ್ ನೋಟ್ ಸಿಲೆಬಸ್ ಎಲ್ಲ ಮೊಬೈಲ್ ನಲ್ಲೇ ಇರೋದು. ಇನ್ಮೇಲೆ ಕಾಲೇಜಲ್ಲಿ ನಿಮ್ಗೆ ಮೊಬೈಲ್ ಆನ್ಲೈನ್ ಕೋರ್ಸ್ ಯಾರು ಕೊಡೋದಿಲ್ಲ. ಫೋನ್ ಯಾರು ತರಬೇಡಿ. ಸರ್, ಮೊಬೈಲ್ ಬ್ಯಾನ್ ಮಾಡಬೇಡಿ ಸರ್. ಬೇಕಂದ್ರೆ ಎಕ್ಸಾಮ್ ಬ್ಯಾನ್ ಮಾಡಿ. ಮೊಬೈಲ್ ನಿಂದ ಎಕ್ಸ್ಟ್ರಾ ಸೋಷಲ್ ನಾಲೆಜ್ ಸಿಗುತ್ತೆ ಸರ್. ಹೌದು ಸರ್. ನಿನ್ನೆ ನಿಮ್ಮನೇಲಿ ಊಟ ಮಟನ್ ಬಿರಿಯಾನಿ ಚಿಕನ್ ಗೀರೋಸ್ಟ್ ಅಲ್ವಾ ಸರ್? ನಿಂಗೆ ಹೆಂಗೋ ಗೊತ್ತು ಸರ್ ಅದು ನಿಮ್ಮ ಮಗಳು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ಲು. ಸರ್, ಫೇಸ್ಬುಕ್ ನಲ್ಲೂ ಹಾಕಿದ್ಲು. ಲೈಕ್ ಮಾಡಿ, ಕಮೆಂಟ್ ಮಾಡಿದೀನಿ. ಇನ್ಮೇಲೆ ಮೊಬೈಲ್ ಮನೆಯಲ್ಲೂ ಬ್ಯಾನ್. ಇವೆಲ್ಲ ಮೊಬೈಲ್ ಅಂತ ಹಾಳಾಗಿ ಹೋಗಿದ್ದೀರಾ. ಈಗಿನ ಕಾಲ ನಮ್ಮ ಯುವಕರು ತಮ್ಮ ಸಮಯವನ್ನ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಂತ ವ್ಯರ್ಥ ಮಾಡಿ ಹಾಳಾಗಿ ಹೋಗಿದ್ದಾರೆ. ಸರ್, ಮೊಬೈಲ್ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದ ಹೊರಗೆ ಬರೋದು ಹೇಗೆ? ನೀವು ಇದನ್ನ ಹೊರಗೆ ಬರ್ಬೇಕಂದ್ರೆ ನಿಮ್ಮ ಅತ್ಯುತ್ತಮ ಗೆಳೆಯ ಪುಸ್ತಕಗಳನ್ನು ಓದಿ. ಪಠ್ಯ ಪುಸ್ತಕಗಳ ಹೊರತಾಗಿ ಕತೆ, ಕಾದಂಬರಿ, ಕವನ, ವಿಜ್ಞಾನ, ಪ್ರವಾಸ ಕಥನ ಮತ್ತು 10 ಹಲವಾರು ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಓದಿ. ಓದು ಒಂದು ವಿಶಿಷ್ಟ ಪ್ರಪಂಚ. ಪುಸ್ತಕಗಳೇ ನಮ್ಮ ಭವಿಷ್ಯದ ದಾರಿ ದೀಪ. ಅಲ್ಲಿ ಕವಿಗಳು ಓದುಗರನ್ನು ಒಲವಿನ ಲೋಕಕ್ಕೆ ಕರೆದೊಯ್ಯಬಲ್ಲರು. ಕಲ್ಪನಾ ಲೋಕದಲ್ಲಿ ವಿಹರಿಸುವಂತೆ ಮಾಡಬಲ್ಲರು. ಹೌದು ಸರ್, ನಿಮ್ ಮಾತು ನಿಜ. ಕಾದಂಬರಿಕಾರರು ಬದುಕಿನ ಪರಿಚಯ ಮಾಡಿಕೊಡುತ್ತಾರೆ. ಅನ್ವೇಷಣೆಯ ಪುಸ್ತಕಗಳು ನೆಲ, ಜಲ, ನಾಡು, ನುಡಿ, ಮಹಾ ಅನ್ವೇಷಣೆಯ ಸಾಹಸಗಳನ್ನು ಹೇಳಬಲ್ಲವು. ವಿಜ್ಞಾನದ ಪುಸ್ತಕಗಳು ಪ್ರಕೃತಿಯಲ್ಲಿ ಹುದುಗಿರುವ ವೈಜ್ಞಾನಿಕ ಸತ್ಯಗಳನ್ನು ಅಚ್ಚರಿಗೊಳಿಸಬಲ್ಲವು. ಚರಿತ್ರೆಯ ಪುಸ್ತಕಗಳು ದಾರ್ಶನಿಕರ ಬದುಕಿನ ದರ್ಶನ ಮಾಡಿಸುತ್ತವೆ. ಇತಿಹಾಸದ ಪುಸ್ತಕಗಳು ಭೂತಕಾಲವನ್ನು ರೋಮಾಂಚನಗೊಳಿಸಬಲ್ಲವು. ನಾಟಕದ ಪುಸ್ತಕಗಳು ಜಗವೇ ಒಂದು ನಾಟಕ. ಈ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿ ಪುಸ್ತಕಗಳನ್ನು ಓದಬೇಕಿದೆ. ಪುಸ್ತಕಗಳನ್ನು ಓದಬೇಕಿದೆ.